0044 ಎಂಟ್ರಿ ಹೋಗಿ. ಏನು ಮಾಡ್ತಿದ್ಯಾ ಅಣ್ಣ? ಆಯಿತು, ಆಮೇಲೆ ನಮಸ್ಕಾರ. ನನ್ನ ಹೆಸರು ಬೋಲೆಗ. ಬರ್ಗರ್ ಫ್ರೀ ಇದೆ ಅದು. ದುಡ್ಡಿಲ್ವಲ್ಲಮ್ಮ, ಕಾಸಿಲ್ವಲ್ಲಮ್ಮ, ಪೇಸೆ ಇಲ್ವಲ್ಲಪ್ಪ. ಈ ಮುಖ ಎಲ್ಲ ನೋಡ್ದಂಗಿದೆ. ನಾನವನಲ್ಲ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯಾಷನಲ್ ಮತ್ತೊಂದು ಹುಡುಗಿ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತೇನಪ್ಪ ಅಂದರೆ ಸೇಮ್ ಆ್ಯಸ್ ಯೂಶಲಿ ಇವತ್ತು ಓಲಾ ಮತ್ತು ರ್ಯಾಪಿಡೋ ಫುಡ್ ಆರ್ಡರ್ಸು ಮತ್ತು ಪಾರ್ಸಲ್ ಆರ್ಡರ್ಸು ಮಾಡೋಣ ಅಂತ ಬಂದಿದ್ದೀನಿ. ಸೊ 2 ಆರ್ಡ್ರ್ ಆಲ್ರೆಡಿ ಆಗಿದೆ. 3ನೇ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಸೊ 3ನೇ ಆರ್ಡ್ರ್ ಇವತ್ತು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲಿಂದಪ್ಪ ಅಂದರೆ ಸಾಗರ್ ನಗರದಿಂದ ಸೈಡ್ ಓರಿಯಂಟ್ ಮಾಲ್ ಹತ್ರ ಡ್ರಾಪ್ ಇದೆ. ಸೊ ಬನ್ನಿ ಡ್ರಾಪ್ ಹೋಗೋಣ. ಸೊ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಗೆ ಏನಾದರೂ ಡೌಟ್ಸ್ ಕಮೆಂಟ್ಸ್ ಏನಾದರೂ ಮಾಡಬೇಕು ಅಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಡೌಟ್ಸ್ನ. डायल मारी। आपके द्वारा डायल किया गया नंबर उपयोग में नहीं है, कृपया नंबर की जांच कर ले। द डायल नंबर डज नॉट एग्जिस्ट, प्लीज चेक द नंबर। ಸಂಖ್ಯೆ अस्तित्वदಲ್ಲಿಲ್ಲ, ದಯವಿಟ್ಟು ಸಂಖ್ಯೆಯನ್ನು ಪರಿಶೀಲಿಸಿ ಮತ್ತು ಡಯಲ್ ಮಾಡಿ. आपके द्वारा डायल किया गया नंबर उपयोग में नहीं है, कृपया नंबर की जांच कर ले। द डायल नंबर डज नॉट एग्जिस्ट, प्लीज चेक द नंबर यू हैव डायल्ड। ಅಣ್ಣ ಕಸ್ಟಮರು ಯಾರು ಗುರು, ರೆಸ್ಟೋರೆಂಟವ್ರು ಯಾರೂ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಡಬಲ್ 0044 ಎಂಟ್ರಿ ಹೋಗಿ. ಏನು ಓಡಿಸ್ತಾ? ಏನು ಮಾಡ್ತಿದ್ಯಾ ಅಣ್ಣ? ಆಯಿತು, ಆಮೇಲೆ ಶ್ರೀಕಾಂತ. ಸೆವೆನ್ ಟು ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬೈ 38 ಮೇಡಮ್, 3857 3857. ಈ ರೆಸ್ಟೋರೆಂಟ್ ಹತ್ರನೇ ವೆಯ್ಟ್ ಮಾಡೋದೇ ಅರ್ಧ ಟೈಮ್ ಸರ್ ಹೋಗ್ಬಿಡುತ್ತೆ. ಭಯ್ಯ 3857.
मैजिक पिन ऑर्डर मतलब उधर में वॉच टाइम ज़्यादा होना है और है ना इंक्रीज होता है। नाम क्या है? इसरो। आपका मेरा मेरा मेरे को इंग्लिश हिंदी नहीं आता, अभी कभी कभी इंग्लिश हिंदी नहीं कन्नड़ा में बोलो। खाना नहीं आता ना, आप सिखाओ ना। थोड़ा थोड़ा बोलो, नमस्कार बोलो। ठीक है, मेरे सब्सक्राइबर्स को नमस्कार बोलो। हाँ, ನಮಸ್ಕಾರ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ನನ್ನ ಹೆಸರು ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್? ನೇಮ್ ಕ್ಯಾ? ಪ್ರೀತಮ್. ಪ್ರೀತಮ್. ನನ್ನ ಹೆಸರು ಪ್ರೀತಮ್. ನನ್ನ ಹೆಸರು ಪ್ರೀತಮ್. ಇಲ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಹೆಸರು ಹೇಳಿ, ಎಲ್ಲರಿಗೂ ಬರ್ಗರ್ ಫ್ರೀ. बोलो भाई बर्गर फ्री बोलो. क्या बर्गर फ्री? हाँ, नेक्स्ट टाइम आता मेरा सब्सक्राइबर इधर ही तुमका नाम बोलेगा, बर्गर फ्री दे दो. हाँ ठीक है, डील. ಸ್ನೇಹಿತರೆ ಸೊ 15 ನಿಮಿಷ 20 ನಿಮಿಷ ಏನೋ ಆಯ್ತು ಹತ್ತಿರ ಈ ರೆಸ್ಟೋರೆಂಟ್ ಹತ್ರ ಬಂದು ವೆಯ್ಟ್ ಮಾಡಿ ತಗೊಬೇಕು. ಏನಪ್ಪ ಗೊತ್ತಾ ಬೇಜಾರು, ರೆಸ್ಪಾನ್ಸ್ ಚೆನ್ನಾಗಿ ಮಾಡಲ್ಲ, ಅದೇ ಬೇಜಾರಾಗೋದು. ಇಷ್ಟೊತ್ತು ವೆಯ್ಟ್ ಮಾಡಿ ತಂದು ಇಟ್ಬಿಟ್ಟು ಸೈಲೆಂಟಾಗಿ ಅವರು ಇದ್ಬಿಟ್ಟಾರೆ. ನಾನು ಬಿಡು ಕೊಡ್ತಾರೆ ಅಂತ ನಾನು ಬಂದು 5 ನಿಮಿಷ ಆಯ್ತಂತೆ. 15 ನಿಮಿಷ ವೆಯ್ಟ್ ಮಾಡಿ ಮತ್ತೆ 5 ನಿಮಿಷ ಎಕ್ಸ್ಟ್ರಾ ವೆಯ್ಟ್ ಮಾಡಿದೆ. ದೊಡ್ಡ ನನ್ನ ಮಗ ನಾನು. ಇಲ್ಲಿ ನೋಡಿ, ಎಲ್ಲ ಮೆಟ್ರೋ ಸ್ಟೇಷನ್ ಕೆಳಗಡೆನೋ ಅಥವಾ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಹಾಕಿರ್ತಾರೆ, ಮೆಟ್ರೋ ಆವರಣ ಆರನ್ ಮಾಡಬೇಡಿ ಅಂತ. ಬಟ್ ನಮ್ಮವ್ರು ಏನು ಮಾಡ್ತಾರೆ ಅಂದರೆ ಇಲ್ಲೇ ಆರನ್ ಜಾಸ್ತಿ ಹೊಡಿತಾರೆ. ಹೇಗೆ ಗುರು, ಒಬ್ಬರು ಹೊಡೆದಿಲ್ಲ ಆರನು? ಅಯ್ಯಪ್ಪ, ಇಷ್ಟು ಒಳ್ಳೆಯವ್ರಾಗ್ಬಿಟ್ರೆ ನಮ್ಮ ಜನರು. ಗ್ರೇಟ್, ರಿಯಲ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. OTP 4667 4667 ಓಕೆ, ಥ್ಯಾಂಕ್ ಯು. ಆರ್ಡರ್ನ ಡ್ರಾಪ್ ಮಾಡಿದೆ. ಸೊ ಡ್ರಾಪ್ ಮಾಡಿಬಿಟ್ಟು ಗಾಡಿಯಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಹೋಗಿ ಗಾಡಿನ ಚಾರ್ಜ್ಗೆ ಹಾಕ್ಬಿಟ್ಟು ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ಸೊ ಮಳೆ ಅಂತೂ ಬರೋವಂಥ ಸಿಚುವೇಶನ್ಸ್ ಇದೆ. ಸೊ ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ವೇಸ್ಟ್ ಆಗಿಬಿಡುತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನೋಡೋಣ ಆಗಿದ್ದಾಗಲಿ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಸೊ ಅದಾದಮೇಲೆ ಒಂದು ರೈಡ್ ಬಿತ್ತು, ಅದನ್ನು ಪಿಕಪ್ ಮಾಡೋಣ ಅಂತ ಹೋದೆ. ಸೊ ಕಸ್ಟಮರ್ ಲೊಕೇಶನ್ ಹತ್ರ ಹೋದ್ಮೇಲೆ ಕಸ್ಟಮರ್ ಬಂದುಬಿಟ್ಟು ಸರ್ ವೆಯ್ಟ್ ಮಾಡಿ ಬರ್ತಾ ಇದ್ದೀನಿ ಅಂದರು. ಇದು ಯಾವುದೋ ಒಳ್ಳೆ ಲೊಕೇಶನ್ನೇ ಒಂಥರ ಇತ್ತು. ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡ್ರ್ ಬಿತ್ತು. ಈ ಆರ್ಡ್ರ್ ಬಂದು ಒಂದು ಸ್ಕೂಟರ್ ಶಾಪ್, ಇದು ಲೈಕ್ ಎಲೆಕ್ಟ್ರಿಕ್ ಸ್ಕೂಟರ್ದು. ಸೊ ಇಲ್ಲೊಂದು ನಂಬರ್ ಪ್ಲೇಟ್ದು ಒಂದು ಪಾರ್ಸಲ್ ತೊಗೊಂಡೋಗ್ಬೇಕಿತ್ತು ಇಲ್ಲಿಂದ ಚಿಕ್ಕಪೇಟೆ. ಸೊ ಬಾನಸವಾಡಿ ಪಿಕಪ್ಪು, ಚಿಕ್ಕಪೇಟೆ ಡ್ರಾಪು. ಸೊ ಇದು ಐಟಮ್ ಬಂದ್ಬಿಟ್ಟು ಅವರು ತುಂಬ ಕೇರ್ಫುಲ್ಲಾಗಿ ತಗೊಬನ್ನಿ, ಇದು ತುಂಬ ಇಂಪಾರ್ಟೆಂಟ್ ಅಂದರು. ಸೊ ಓಕೆ ಅಂತ ಪಿಕಪ್ ಮಾಡ್ಕೊಂಡೆ. ಆರ್ಡರ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಹತ್ರಕ್ಕೆ ಹೋಗ್ತಿದ್ದೆ. ಸೊ ಮಳೆ ಬಂತು. ಸೊ ಈ 3-4 ದಿವಸದಿಂದ ಮಳೆ ಬರೋ ಸಿಕ್ಕಾಪಟ್ಟೆ ಕಾಮನ್ ಆಗಿಬಿಟ್ಟಿದೆ. ಸೊ ಅದಾದಮೇಲೆ ಕಸ್ಟಮರ್ ಹೋದೆ. ಸೊ 156 ರೂಪಾಯಿ ಅಮೌಂಟು ಡ್ರಾಪ್ ಅಮೌಂಟಾಗಿತ್ತು. ಸೊ ಕಸ್ಟಮರು ಫೋನ್ಪೇ ಮಾಡಿದ್ರು. ಯಾವುದು ಫೋನ್ಪೇ ಅಲ್ಲ, ಸಂಜೆ 7 ಗಂಟೆ ಆಯಿತು. ಸೊ ಮನೆ ಕಡೆ ಹೋದೆ. ಏನಕ್ಕಪ್ಪ ಅಂದರೆ ನಾಳೆ ಬಂದು ನಮ್ಮ ಮಿಸ್ಸಸ್ದು ಬರ್ತ್ಡೇ ಇರೋದ್ರಿಂದ ಸೊ ಇವತ್ತು ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನನ್ನ ಎಲ್ಲ ಫ್ರೆಂಡ್ಸು ಮತ್ತು ನಮ್ಮ ತಂಗಿ ಎಲ್ಲರನ್ನೂ ಕರೆದಿದ್ದೆ. ಸೊ ಮನೆಗೆ ಅದಕ್ಕೆ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಔಟ್ಸೈಡ್ ಹೋಗಿ. ನಿಂದೇನು ಪುಸ್ತಕ ಬರೀಬೇಕು ಗೊತ್ತಾ? ಕೀಚಕ, ವಿಡಿಯೋ ಮಾಡಬೇಡ, ಕೀಚಕ, ಕಾಮುಕ್ ಬೇಡ. ಅವಾಗಲೊಂದು ಕಾಮಿಡಿ ಐತಿ ಸೀನು. ಏನು ಎಕ್ಸಾಂಪಲ್ ಮಾಡ್ತಾ, ಏನು ಗೊಂಬೆಗಳನ್ನ ತಿರ್ಸುತ್ತೆ, ಯಾರು ಮದುವೆ ಮಾಡ್ಕೊಳ್ಳೋ ಅಂತ ಅವನು. ನಾನು ಏನು ಮಾತಾಡಿಲ್ಲ ಆಯ್ತಾ, ಸುಮ್ಮನೆ ಏನೇನೋ ಹೇಳ್ಬಾರ್ದು.
ನಿನ್ನ ನೀನು ಇದ್ರ ಮೇಲೆ ಇಟ್ಬಿಟ್ಟು ಆಣೆ ನೀನು ಮಾಡ್ಬಿಟ್ಟು ನಿನ್ನನ್ನು ಮಾತಾಡ್ಕೊಳ್ಳೋದು ಇದ್ರ ಮೇಲೆ ನನ್ನ ಮೇಲೆ ಆಣೆ ಮಾಡೋದು ನಿನ್ನ ಸಾಮಾನ್ಯ ಮೇಲೆ ಇಟ್ಟು ನಾನೇನಕ್ಕೆ ಮಾಡಬೇಕು ನಾನು ನೋಡು ನೀನ್ ಮಾಡ್ಕೋ. ಇಲ್ಲಪ್ಪ ನಾನು ಏನೋ ನೀನ್ ಆನೆ ಮಾಡು. ಅಲ್ಲಲ್ಲ ಅವಾಗ ಏನು ಅಂತಲ್ಲ, ಅದ್ರ ಮೇಲೆ ಇಟ್ಟು ಆನೆ ಮಾಡು. ನೀನು ಅಮ್ಮ ಯಾಕನ ಬಿಟ್ರೆ ಅಮ್ಮ ಅಕ್ಕ ಅಂತಾನೆ ಬರೋದು ಬಾಯಲ್ಲಿ. ಕರೆಕ್ಟಾಗಿ ಹೇಳ್ದ ನೋಡು. ಅಲ್ಲಲ್ಲಿ ಇಲ್ಲ ವಿಡಿಯೋ ಸರ್ಪ್ರೈಸ್ ಕೊಡೋಣ ಅಂತ ಬೆಳಗ್ಗೆಯಿಂದ ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ಅದನ್ನ ಹೋಗ್ಬಿಟ್ಟು ಬರ್ತ್ಡೇ ಅವು ಇರೋರ್ಗೆ ಹೋಗಿ ಹೇಳಿದ್ಯಲ್ಲ ನೀನು. ಏನು ಹೇಳ್ಬೇಕು ಹ್ಯಾಪಿ ರಕ್ಷಾಬಂಧನ ಅಂತ ಬರೆದ್ಬಿಡಿ ಅದ್ರ ಮೇಲೆ ಎಷ್ಟು ನನ್ನ ಮಗ ಅಂತ ಬರೀರಿ. ಹ್ಯಾಪಿ ಬರ್ತ್ಡೇ ಕಣೋ. ಬರ್ತಡೇ ಇಲ್ಲ ನಾನು ರಾಖಿ ಕಟ್ತಾಳಲ್ಲ ಅವಾಗ ಕೊಡ್ತಾ ಇರೋದು ನಾನು. ದುಡ್ಡಿಲ್ವಲ್ಲಮ್ಮ, ಕಾಸಿಲ್ವಲ್ಲಮ್ಮ, ಪೈಸೆ ಇಲ್ವಲ್ಲಪ್ಪ, ಪೈಸೆ ಇಲ್ವಲ್ಲಪ್ಪ. ಸ್ಟೇಟ್ಮೆಂಟ್ ನೀನು ಬಾ. ನಮ್ಮ ತಾಯಿನೂ ಹೇಳ್ತಿದ್ದೀನಿ, ನನ್ನ ಜನ್ಮದಲ್ಲಿ ನಿನ್ನಂತ ವರಷ್ಟು ನಿನ್ನಂತ ಒಳ್ಳೆ ಹುಡುಗನ ನಿನ್ನಂತವನ್ನ ನನ್ನ ಜೀವನದಲ್ಲಿ ಯಾರನ್ನೂ ನೋಡಲ್ಲ ಕಣ. ಈ ಬುಣಿ ಮುಗ್ ನೋಡು. ಅವ್ನು ನೋಡಿದ್ದೆ, ಅವ್ನಿಗಿನ್ನ ವರಷ್ಟು ಅಂತ. ಹೌದಾ? ಈ ಮುಖ ಎಲ್ಲ ನೋಡ್ದಂಗಿದೆ. ನಾನವನಲ್ಲ ಸೊ ಬರ್ತ್ಡೇಗೆ ಎಲ್ಲ ಡೆಕೋರೇಷನ್ ಮಾಡಿ ಕೇಕ್ ಎಲ್ಲ ರೆಡಿ ಮಾಡಿಕೊಂಡು, ಸೊ ಇದು ನಾವು ಮಾಡೋಂಥ ಡೆಕೋರೇಷನು ನಮಗೆ ಗೊತ್ತು ಸಖತ್ತಾಗಿ ಅಜೀಬಾಗಿ ಇದೆ ಅಂತ. ಏನಕ್ಕೆಪ್ಪ ಅಂದರೆ ಒಳ್ಳೆ ಚಿಕ್ಕ ಮಕ್ಳಿಗೆ ಮಾಡ್ದಂಗೆ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಮಿಸ್ಸಸ್ ಸಖತ್ತಾಗಿ ಡೆಕೋರೇಷನ್ ಮಾಡ್ತಾರೆ, ಬಟ್ ನಮಗೆ ಬಂದಿಲ್ಲ. ಸೊ ಕೇಕ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ನನಗಂತೂ ತಿನ್ನಬೇಕು ಅನಿಸ್ತಾ ಇದೆ, ಬಟ್ ಆದರೂ ವೆಯ್ಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಸೊ ರಾಜಕೀಯ ಕಳಿಸ್ಬೇಕು. ಅಲ್ಲ ನನ್ನ ಮಗ ತಂದಿರೋದು 20 ರೂಪಾಯಿ ಕೇಕ್ಗೆ ಬಿಲ್ಡಪ್ ಕೊಡ್ತಿರೋದು ನೋಡು. ಅವನು ಬಿಲ್ಡಪ್ ನೋಡು. 20 ರೂಪಾಯಿ ಕೇಕ್ಗೆ ನಮ್ಮಪ್ಪ ಕೊಡ್ತಾರೆ 20 ರೂಪಾಯಿ ಕೇಕ್. ಎಷ್ಟು 60 ರೂಪಾಯಿ ಮಾತ್ರ ಕೇಕ್ ಚೆನ್ನಾಗಿರುತ್ತೆ ಕೇಕ್ ಇದು, ಚೆನ್ನಾಗಿಲ್ವಾ? ಚೆನ್ನಾಗಿರುತ್ತೆ. ಬಡ್ಡಿ ಮಗ ಅವಾಗಲೇ ರೆಡ್ ವೆಲ್ವೆಟ್ ಏನಂದ್ರೆ ಕಾಸು ಜಾಸ್ತಿ ಆಗುತ್ತೆ. ಅದು ಏನೋ ನಿನ್ನ ಸೇವಿಂಗ್ಸ್ಗೆ ತಗೊಂಡ್ಬಿಡ ಸಕ್ಕರೆ ಅಪ್ಪೋ ಹೋಗಿ ಸುಮ್ಮನೆ ಆ ಕಡೆ. ಇಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಬಿಡು. ನೋಡಪ್ಪ ಇವನು. ಯಾವ ಏನೋ ಕಾಫಿ ಪೇಪರ್ ತಂದಿದ್ಯಾ? ಗುರು ನನಗೆ ಏನೋ ಹೇಳಿದ್ರು ಕರೆಕ್ಟ್. ಹೌದು ಅದೇ ಸಿಗ್ಲಿಲ್ಲ ಮತ್ತೆ ಅಷ್ಟೇ ಪೇಪರ್ ನೋಡ್ತಾರೆ. ಅಮ್ಮ ಇದ್ರು ನೋಡ್ಸ ತೋರ್ಸು ಫಸ್ಟ್ ನೀನ್ ನೋಡಂತೆ. ಏನು ಏನಿದೆ? ಐ ಲವ್ ಯು ಅಂತಿದ್ಯಾ? ಅವ್ರಿಗೆ ಅರ್ಥ ಆಯ್ತಲ್ಲ ನೋಡೋದು. ಏನಿದು ಅರ್ಥ ಆಗ್ತಿಲ್ಲ. ವಾವ್. ತೋರ್ಸಲ್ಲಿ ಒಬ್ಬ ಶುಭಾಶಯಗಳು ಕನಸು. ಜೈಲರ್ ಪೋಸ್ಟ್ ಇನ್ನು ಹೆಂಗೆ ಇರ್ಕಕ್ ಸಾಧ್ಯ ಅದನ್ನ? ಇದು ಕನ್ಸು ಅಂತ ಒಂದು ಶಾರ್ಟ್ ಫಿಲಮ್ಮು. ಸೊ ಇದೊಂದು ತುಂಬಾ ಅದ್ಭುತವಾದ ಒಂದು ಕತೆ. ಸೊ ನನಗಂತೂ ನನ್ನ ಪರ್ಸ್ನಲಿ ನನ್ನ ಲೈಫಲ್ಲಿ ನಡೆದಂತಹ ಒಂದು ಘಟನೆ ಅಂತಾನೂ ಹೇಳ್ಬೋದು. ಸೊ ಇದು ಎಲ್ಲ ಹುಡುಗರಿಗೂ ಸೂಟ್ ಆಗುತ್ತೆ. ಸೊ ದಯವಿಟ್ಟು ವೆಯ್ಟ್ ಮಾಡಿ. ಇದೇ ಮಂತಲ್ಲಿ ಆಲ್ಮೋಸ್ಟ್ ಇದೇ ಮಂತಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಈ ಒಂದು ಶಾರ್ಟ್ ಫಿಲಮ್ ನನ್ನದೇ ಚಾನಲಲ್ಲಿ ಬರುತ್ತೆ. ಸೊ ತುಂಬ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ.
ನನ್ನ ಲೈಫಲ್ಲಿ ಇದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ ನನ್ನ ಸ್ವಂತ ತಂಗಿ ಇಲ್ಲ ಅಂದ್ರೂ ನನಗೆ ತಂಗಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಅಮ್ಮು, ನನ್ನ ಕೋತಿ. ಸೊ ತುಮಕೂರಿಂದ ಬಂದು ರಾಖಿ ಕಟ್ಟಕ್ಕಂತಾನೆ ಬಂದಿದ್ದಾಳೆ. ಸೊ ರಾಖಿ ಕಟ್ಟಾಯಿತು. ಸೊ ಅದೆಲ್ಲ ಸೆಲೆಬ್ರೇಷನ್, ಆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ರಾಖಿ ಕಟ್ಟಿಸ್ಕೊಂಡು ಸೊ ತುಂಬ ಥ್ಯಾಂಕ್ ಯು ಅಮ್ಮು ಅಂತ ಹೇಳ್ತಾ. ಸೊ ರಕ್ಷಾಬಂಧನಿಗೆ ವಿಶ್ ಮಾಡಿದಂಥ ನನ್ನ ಎಲ್ಲ ಅಕ್ಕ ತಂಗಿಯರಿಗೆ ತುಂಬ ಧನ್ಯವಾದಗಳು. ಸೊ ನನಗೆ ಗೊತ್ತು ನೀವೆಲ್ಲ ದೂರ ಇದ್ದೀರಾ, ಬರೋಕ್ಕಾಗಲ್ಲ ಅಂತ. ಸೊ ಆದ್ರೂ ನೀವೆಲ್ಲ ನನ್ನ ಆರ್ಟಲ್ಲಿ ಇರ್ತೀರಾ ಅಂತ ಹೇಳ್ತಾ. ಸೊ ಈ ವಿಡಿಯೋ ಮುಗಿಸಿದ್ರೆ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.